ಫ್ರೆಂಡ್ಸ್, ನಾವು ಇವಾಗ ಊಟಿಯಿಂದ ಒಂದು 15 ಕಿಲೋಮೀಟರ್ ದೂರ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಿದ್ರಿ. ಅಲ್ಲಿ ಕನ್ನಡ ಕಲಿಸ್ತಾರ? ಕನ್ನಡ ಕಲಿಸ್ತಾರ. ಫ್ರೆಂಡ್ಸ್, ನಾವು ಇವಾಗ ಊಟಿಯಿಂದ ಒಂದು 15 ಕಿಲೋಮೀಟರ್ ದೂರ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಿದ್ರಿ. ಯಾಕೆಂದ್ರೆ ಈ ಬಸವನ ಅವ್ರದ್ದು ಇದೇ ಊರು. ಈ ಕಡೆ ಊರೈತೆ ನೋಡ್ಬೋದು ನೀವು. ಅವ್ರ ಮನೆಗೆ ಊಟ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಲೋಕಲ್ ಹುಡುಗ ಒಬ್ಬ ನಮ್ಮ ಜೊತೆ ಬಂದಿದ್ದ, ಕ್ಲೀನರು. ಆ ಹುಡುಗ ಬಸ್ಸಲ್ಲಿ ಇದ್ದಾನೆ. ನೋಡೋಣ, ಈ ಕಡೆ ಇರೋ ಪ್ಲೇಸಸ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾನೆ ಹುಡುಗನು. ಏನಾದರೂ ತೋರಿಸಿದ್ರೆ ನಿಮಗೂ ತೋರಿಸ್ತೀನಿ. ಈ ಕಡೆ ಉಳುಮೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡ್ಬೋದು ನೀವು, ಅಲ್ಲಿ ಟ್ರ್ಯಾಕ್ಟ್ರಿ ಉಳುಮೆ ಮಾಡ್ತಾ ಐತೆ. ನಾನು ಫಸ್ಟ್ ನೋಡಿದಾಗ ಶಾಕ್ ಆಗೋಯ್ತು ನನ್ಕ, ಟ್ರ್ಯಾಕ್ಟರ್ ಅಲ್ಲಿ ಇದ್ದಿದ್ದು ನೋಡಿ. ಒಂದು ಗಂಟೆ 4 ನಿಮಿಷ ಆಗೈತೆ ಮಧ್ಯಾಹ್ನ. ನೋಡಿ ಮಂಜು ಯಾವ ತರ ಬೀಳ್ತೈತಿ ಇಲ್ಲಿ ಅಂತ. ಎಲ್ಲ ಮೋಡ ಕವಿದ ವಾತಾವರಣ ಈ ಕಡೆ ಹಂಗಿರುತ್ತೆ ಊಟ ಅಂದ್ರೆ. ನಾವು ಬಂದು ಇವಾಗ ಓನರ್ ಅವ್ರ ಮನೆ ಮೇಲೆ ಇದ್ದೀರಿ. ಅದೇ ನಾವು ಬಂದ್ವಲ್ಲ ಬಸ್ಸು ಓನರ್ ಅವ್ರ ಮನೆ ಮೇಲೆ. ಇವ್ರ ಹತ್ರ 4 ಬಸ್ಗಳಿದಾವಂತೆ. ಆದ್ರೂ ನೋಡಿ ಇಷ್ಟು ಸಿಂಪಲ್ ಆಗಿದ್ದಾರೆ ಇವ್ರು ನೋಡಿ ಕಲಿಬೇಕು ಜಾಸ್ತಿ ಜನ. ಟೂನೇ ನೋಡಿ ನಮ್ ಜೊತೆ ಬಂದಿದ್ದು. ಫ್ರೆಂಡ್ಸ್, ಇದು ನೋಡಿ ಕಾಪಿ ಎಲೆ. ಇಲ್ಲಿ ನಮ್ಮ ಬಾಸ್ ಒಬ್ರು ಇದಾರೆ. ಏನ್ ಹೆಸರು? ನಿನ್ನ ಹೆಸರು? ಕಾರ್ತಿಕ. ಇಲ್ಲಿ ಓದೋದು? ನಾವು ಊಟಿನಲ್ಲ. ಅಲ್ಲಿ ಕನ್ನಡ ಕಲಿಸ್ತಾರ? ಕನ್ನಡನೂ ಕಲಿಸ್ತಾರ ಅಲ್ಲಿ. ನಾನು ಕನ್ನಡಕ್ಕೆ ಸೇರಿಲ್ಲ, ತಮಿಳ್ ತಮಿಳ್. ಮತ್ತೆ ಕನ್ನಡ ಮಾತಾಡ್ತಾ ಇದೆ ಚೆನ್ನಾಗಿ. ನಮ್ಮಮ್ಮ ಇದು ಟಂಕ್ ಇದೆ ಕನ್ನಡನೇ. ಯಾವ ಊರು ನಿಮ್ಮ ಅಮ್ಮಂದು? ನಮ್ಮಮ್ಮ ಹೆಸರು ಸುಬ್ಬಮ್ಮ. ಅಲ್ಲ, ಯಾವ ಊರು ಒಂದೇ? ನಮ್ಮಮ್ಮ ಅಲ್ಲಿ ಚೌಡಲ್ಲಿನೇ, ಇಲ್ಲಿ ಗುಂಡ್ಲುಪೇಟೆ ಹತ್ರ. ಓಕೆ, ಈ ಕಾಪಿ ಎಸ್ಟೇಟ್ಗೆ ಹೋಗ್ಬೇಕಂದ್ರೆ ನಾವ್ ಹೆಂಗ್ ಹೋಗ್ಬೇಕಪ್ಪ ಈಗ? ಅದ ಅಲ್ಲಿ ಒಂದು ರೋಡ್ ಅದೇ ನೋಡಿ, ಹಂಗ ಮಣ್ ರೋಡ್ ಹೋಗ್ಬೇಡಿ, ಹಿಂಗೆ ಇಲ್ಲ ಹೋಗಿ. ಅಲ್ಲ ಐತ್ ನೋಡಿ, ಅದೇ ತಾನೆ? ಅದೇ ಅಲ್ಲಿಂದ ಹಂಗ ಹೋಗಿ ಸುತ್ಕೊಂಡು ಹಂಗ ಮೇಲೆ ಐತಿ. ಆಮೇಲೆ ಈ ಕಡೆ ನೋಡೋ ಅಂತ ಪ್ಲೇಸ್ ಏನೇನಾಯ್ತಾ? ಇಲ್ಲಿ ನೋಡೋದು ಒಂದು ಡ್ಯಾಮ್ ಅದೇ. ಆಮೇಲೆ ಆ ಕಡೆ ಹಂಗೆ ಹೋಯ್ತಾ ಇದಾರೆ ವಾಟರ್ ಫಾಲ್ಸ್. ಈರೇ ನೀನ್ ಚೆನ್ನಾಗಿ ಕಾಣಿಸಿ, ನೀನೇ ತೋರ್ತೀನಿ ಹೇಳ. ಡ್ಯಾಮ್ ಇಲ್ಲಿ ತಾನೆ ನಾವು ಬರೋ ರೋಡ್ ಅಲ್ಲಿ ಇರೋದು? ಬರೋದ್ರಲ್ಲಿ ಇಲ್ಲಿ ಡ್ಯಾಮ್ ಬ್ರಿಡ್ಜ್. ಹೌದು, ನೋಡ್ತಿರೋದು. ಆಮೇಲೆ ಇದು ಕೆಳಗ ಅಂದ್ರೆ ಕೆಲವೊಂದು ಡ್ಯಾಮ್ ಅದ, ಅಲ್ಲಿಂದ ರೈಟ್ ತಿರುಗಿದ್ರೆ ಒಂದು ವಾಟರ್ ಫಾಲ್ಸ್ ಬರುತ್ತೆ. ಏನು ವಾಟರ್ ಫಾಲ್ ಹೆಸರು? ವಾಟರ್ ಫಾಲ್ ಹೆಸರು ಶಾಲಾಸ್ ವಾಟರ್ ಫಾಲ್ಸ್. ಶಾಲಾಸ್. ಓಕೆ, ನೀನ್ ಇರ್ತೀಯ ಫ್ರೀ ಆಗಿ? ಕರ್ಕೊಂಡು ಹೋಗ್ತೀವಿ ಹೋಗ್ಲಿ? ನಾ ಫ್ರೀ ಆಗಿ ಇವಾಗ ಹೋಗೋಣ ಈಗ. ಹಂಗಾದ್ರೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ನಡ್ಕೊಂಡು ಹೋದ್ರೆ ಒಂದು 10 ಕಿಲೋಮೀಟರ್ ಅಷ್ಟು ಆಯ್ತು. ಹೌದಾ? ಇದು ಕಾಫಿ ಸೊಪ್ಪು ಎಲ್ಲ ಇದು ಕಿತ್ಕೊ ಬಂದು ಏನ್ ಫ್ಯಾಕ್ಟ್ರಿಗೆ ಹಾಕ್ತಾರ? ಇದು ಕಿತ್ಕೊ ಬಂದು ಅಲ್ಲಿ ಫ್ಯಾಕ್ಟ್ರಿಗೆ ಹಾಕ್ತಾರೆ ಶಾಲಾಸ್. ಯಾರು ಏನು ಮಾತಾಡಲ್ಲೇನೋ? ಎಲೆ ಕಿತ್ಕೊಂಡ್ರಿ ಇಲ್ಲಿ? ಯಾರೋ ಏನು ಮಾತಾಡ್ಲಿ. ಫ್ರೆಂಡ್ಸ್, ನೈಟ್ ಎಲ್ಲ ನಿದ್ದೆ ಇಲ್ಲ. ಈಗ ಒಂದ್ ಸ್ವಲ್ಪ ಹೊತ್ತು ಮಲ್ಗೋಣ. ಇದೇ ಬೆಡ್ ಅಲ್ಲಿ ಈಗ ನಾವು ಮಲ್ಕೊಳ್ಳೋದು. ಫ್ರೆಂಡ್ಸ್, ನಾನು ಫ್ರೀ ಆಗಿ ಬಂದಿದ್ದೀನಿ ಬಸ್ಸಲ್ಲಿ ಇದು ಊಟಿಗೆ. ಯಾಕಂದ್ರೆ ನಮ್ಮ ಮಾವ ಆಗ್ಬೇಕು, ಅವರು ಡ್ರೈವರ್ ಈ ಬಸ್ಗೆ. ಹಂಗಾಗಿ ಅವ್ರ ಜೊತೆ ನಾನು ಬಂದಿದ್ದೀನಿ. ಈಗ ಊಟನೂ ಅವರು ಓನರ್ ಅವ್ರ ಮನೆಯಲ್ಲೇ ತಿಂದಿದ್ದು. ಈಗ ಮಲ್ಕೊಳೋದು. ರಾತ್ರಿ ಎಲ್ಲ ನಿದ್ದೆ ಬೇರೆ ಇಲ್ಲ ಸರಿಯಾಗಿ. ಅಂದ್ರೆ ನಮ್ಮ ಮಾವನ್ಗೆ ಮಾತುಗಳು ಹೇಳ್ಕೊಂಡು ನೈಟ್ ಎಲ್ಲ ನಾನು ಕುತ್ಕೊಂಡಿದ್ದೆ. ಈಗ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಆಮೇಲೆ ನನ್ಗೆ ಒಬ್ಬ ಹುಡುಗ ಸಿಕ್ಕಿದ್ದಾನೆ, ಕಾರ್ತಿಕ್ ಅಂತ ಹೇಳ್ಬಿಟ್ಟು. ಆ ಹುಡುಗ ವಾಟರ್ ಫಾಲ್ಸ್ ಐತೆ ನಿಯರ್ ಬೈ ಅಂತ ಹೇಳಿದಾನೆ. ಏನಾದರೂ ಆ ಹುಡುಗ ಸಿಕ್ಕಿದ್ರೆ ಮತ್ತೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ವಾಟರ್ ಫಾಲ್ಸ್ ತುಂಬಾ ಚೆನ್ನಾಗಿರುತ್ತೆ. ನಾನು ಗೂಗಲ್ ಫೋಟೋಸ್ ನೋಡಿದೆ. ಈಗ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಆಮೇಲೆ ಎದ್ದ ಮೇಲೆ ನಿಮ್ಗೆ ವಾಟರ್ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಓಕೆ, ಗುಡ್ ನೈಟ್ ಗೈಸ್.
ಗೈಸ್ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳಿದೆ. ಈಗ ಕಾರ್ತಿಕ್ ಬಂದಿದ್ದಾನೆ, ಡ್ಯಾಮ್ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಹೋಗ್ತಾ ಇದೀರಿ ಈಗ. ಇದೇ ನೋಡಿ ಡ್ಯಾಮು. ನಾಳೆ ತೆಗಿ. ಹ್ಮ್ ನಾಳೆ ನೀವು ಇದನ್ನ ಎತ್ತಿ ಯೂಟ್ಯೂಬ್ ಹಾಕ್ತಾರೆ. ಫ್ರೆಂಡ್ಸ್, ಇದು ಇನ್ನೊಂದು ಡ್ಯಾಮು. ಅವಾಗ ನೋಡಿದ್ದು ದೊಡ್ಡ ಡ್ಯಾಮು, ಇದು ಚಿಕ್ಕ ಡ್ಯಾಮು. ಇದ್ರಾಗಿಂದ ನೀರು ಹರಿಯೋದನ್ನ ಫಾಲ್ಸ್ ತರ ಬರುತ್ತೆ. ಅಲ್ಲಿಗೆ ಹೋಗೋಣ ಬಾ ಅಂತ ಹುಡುಗನ ಕೇಳಿದೆ. ಪಾಪ ಹುಡುಗ ಭಯ ಬಿದ್ದು ಬರೋಕ್ಕಾಗಲ್ಲ, ಮಮ್ಮಿ ಬೈತಾಳೆ ಅಂತ ಹೇಳಿದ್ದು. ಸರಿ ಆಗೋಯ್ತು ಹೋಗಪ್ಪ ನೀನು ಅಂತ ಕಳಿಸ್ಬಿಟ್ಟೆ ಹುಡುಗನ್ನ. ಈಗ ನಾನೊಬ್ಬನೇ ಹೋಗ್ತಾ ಇದ್ದೀನಿ. ಏನಂದ್ರೆ ಪ್ರಾಬ್ಲಮ್ಮು, ನನಗೆ ತಮಿಳು ಬರಲ್ಲ. ಈ ಕಡೆ ಇರೋರೆಲ್ಲ ತಮಿಳು ಮಾತಾಡೋದ್ರಿಂದ ಆ ಹುಡುಗ ಕನ್ನಡ ಮಾತಾಡ್ತಾನೆ ಇರ್ಲಿ ಜೊತೆಯಲ್ಲಿ ಅಂತ ಕೇಳಿದ್ದು. ಆ ಹುಡುಗ ಭಯ ಬಿದ್ದ ಪಾಪ ಬರೋಕ್ಕೆ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಹೋಗಲೇಬೇಕು ಅಂತ ಹೋಗ್ತಾ ಇದ್ದೀನಿ ನಿಮ್ಗೆ ತೋರ್ಸೋಕ್ಕೆ. ಬನ್ನಿ ಈಗ ನೋಡೋಣ ಫಾಲ್ಸ್ ಯಾವ ಥರ ಐತೆ ಅಂತ. ಈ ಡ್ಯಾಮ್ ಹೆಸರು ಬಂದು ಕಾಟೇರಿ ಡ್ಯಾಮ್ ಅಂತ. ನಾವಿವಾಗ ಸ್ಟೇ ಮಾಡಿದ್ರಲ್ವ, ಆ ಊರ ಹೆಸರು ಕಾಟೇರಿನೇ. ಆ ಊರಿಗೆ ಸೇರುತ್ತೆ ಎರಡು ವಾಟರ್ ಫಾಲ್ಸು. ನೋಡಿ ಇಲ್ಲಿ ನೀರು ಹರಿಯೋದು ಸೌಂಡ್ ಕೇಳಿಸ್ತೈತೆ ನನಗೆ ಇಲ್ಲಿಗೆ. ಆದರೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ. ನಾವು ಈ ಮಾರ್ಕ್ ಐತಲ್ಲ ಇಲ್ಲಿ ಹೋಗಿದ್ರಿ, ಅವರು ಬಿಡಿಲ್ಲ. ಅಲ್ಲಿ ಆರ್ಮಿ ಇದ್ರು, ಆರ್ಮಿ ಗಾರ್ಡ್ ಇದ್ರು, ಬಿಡಿಲ್ಲ. ಹಂಗಾಗಿ ನೋಡಿ ಇದೆ ಅಲ್ವಾ ಕಾಟೇರಿ ವಾಟರ್ ಫಾಲ್ಸ್ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ತನಕ ನಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಇವಾಗ. ಇದೆಲ್ಲ ಘಾಟ್ ರೋಡಾಗ ಹೋಗೋಣ. ಅಲ್ಲಿಗೆ ಹೋದರೆ ಕಾಣಿಸುತ್ತೇನೋ ನೋಡೋಣ. ಫುಲ್ಲು ಸ್ಟ್ರಿಕ್ಟಾಗಿ ಬಿಡಲ್ಲ ಅಂತ ಹೇಳ್ಬಿಟ್ರು ಅವರು. ಯಾಕೋ ಏನೋ ಪ್ರಾಬ್ಲಮ್ ಗೊತ್ತಿಲ್ಲ, ಫಾಲ್ಸ್ ಹತ್ರ ಬಿಡಲ್ಲ ಅಂತ ಹೇಳ್ಬಿಟ್ರು. ಮುಂದೆ ಹೋಗಿ ವ್ಯೂ ಪಾಯಿಂಟ್ ಐತೆ, ಬೇಕಂದರೆ ನೋಡ್ಕೊಳ್ಳಿ ಅನ್ನೋದು ಅಂತ ಹೇಳಿದ್ದು ಅವರೇ. ಹಂಗಾಗಿ ಹೋಗ್ತಾ ಇದ್ದೀನಿ, ನೋಡೋಣ ಕಾಣಿಸುತ್ತಾ ಇಲ್ಲ ಅಂತ. ಫ್ರೆಂಡ್ಸ್, ಇಲ್ಲಿಂದ ಕಾಣಿಸ್ತೈತೆ ನೋಡಿ ವಾಟರ್ ಫಾಲ್ಸು. ನೀರು ಹರಿಯುತ್ತೈತೆ ನೋಡಿ, ಎಷ್ಟು ಮೇಲಿಂದ ಬೀಳ್ತೈತೆ. ಹತ್ರಕ್ಕೆ ಹೋಗಿದ್ರೆ ಇನ್ನೂ ಸಖತ್ತಾಗಿರೋದು ನೋಡೋಕ್ಕೆ, ಬಟ್ ಅವರು ಬಿಡಿಲ್ಲ.
ಇದೇ ಕಾಟೇರಿ. ಇವ್ರಿಗೆ ಬಸ್ ಸ್ಟ್ಯಾಂಡು ಇದು. ಇಲ್ಲಿಗೆ ಬಂದರೆ ಬೆಳಗ್ಗೆ 6 ಗಂಟೆ 9 ಗಂಟೆ ಮತ್ತು 12 ಗಂಟೆಗೆ ಬಸ್ ಬರುತ್ತಂತೆ ಊಟಿಗೆ ಹೋಗೋಕ್ಕೆ. ಫ್ರೆಂಡ್ಸ್, ಈ ಊರಲ್ಲಿ ಯಾರ್ದೋ ಮದುವೆ ಏನೋ ಇದ್ದಂಗೆ ಐತೆ ಇವತ್ತು. ಬೆಳಗ್ಗೆಯಿಂದ ಇದೇ ಥರ ಡ್ಯಾನ್ಸ್ಗಳು ಮಾಡ್ತಾನೆ ಅವರೇ. ನೋಡಿ ಅಲ್ಲಿ ಲೈಟ್ಗಳು ಹಾಕಿದಾರಲ್ಲ, ಅದು ಮದುವೆ ಅವ್ರ ಮನೆ. ನೋಡಿ ಅಲ್ಲಿ ಸರಿಯಾಗಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇವಾಗ ಹೋಗೋಣ, ಅಲ್ಲಿಗೂ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ. ಈ ಊರಲ್ಲಿ ಏನಂದರೆ ಒಂದೇ ಸಮುದಾಯ ಇರೋದ್ರಿಂದ ನಾನ್ ವೆಜ್ಜೇ ಮಾಡಲ್ಲ ಅಂತ ಈ ಊರಲ್ಲಿ. ಈಗ ಅಲ್ಲಿಗೆ ಹೋಗೋಣ ಬನ್ನಿ, ಅವರು ಡ್ಯಾನ್ಸ್ ಆಡ್ತಾ ಇರೋದು ಯಾವ ಥರ ಆಡ್ತಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಊರಲ್ಲಿ ಎಲ್ಲ ಲಿಂಗಾಯತ ಸಮುದಾಯದವರು ಇರೋದು. ನೋಡಿ ಇಲ್ಲೊಂದು ಆಶ್ರಮ ಐತೆ, ಬಸವಣ್ಣನವರ ಆಶ್ರಮ. ಅಲ್ಲಿ ಸ್ಟ್ಯಾಚು ಕಾಣಿಸ್ತಾ ಇರ್ಬೋದು ನಿಮಗೆ. ಅದು ಈಗ ಕ್ಲೋಸ್ ಆಗಿದೆ. ಬೆಳಗ್ಗೆಗೆ ನಿಮ್ಗೆ ತೋರಿಸ್ತೀನಿ ಆಶ್ರಮ. ಬೆಳಗ್ಗೆ 9 ಗಂಟೆಗೆ ಏನೋ ಓಪನ್ ಮಾಡ್ತಾರಂತೆ. ನೋಡೋಣ, ಆ ಟೈಮ್ಗೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ.